ಕಾಂತಾರ ಚಾಪ್ಟರ್ 1 ಸಿನಿಮಾದ ಪ್ರೀಮಿಯರ್ ಶೋ ನೋಡಿದ್ಮೇಲೆ ಒಂಚೂರು ಆ್ಯಕ್ಚುಲಿ ಸಮಯ ಬೇಕಾಯಿತು. ಓಕೆ, ಹೇಗನ್ನಿಸ್ತು ಅಂತ ಸಮ್ಮರೈಸ್ ಮಾಡ್ಕೊಳ್ಳೋದಕ್ಕೆ. ಸೊ ಮಾಡಿದ್ದಾಯಿತು, ಬನ್ನಿ ಹೇಗಿತ್ತು ಸಿನಿಮಾ ಅಂತ ಮಾತಾಡ್ತಾ ಬರೋಣ. ಈ ಸಿನಿಮಾದ ಟೀಮ್ ಆಗಲಿ ಅಥವಾ ಡೈರೆಕ್ಟರ್ ಆಗಲಿ ಈ ಸಿನಿಮಾದ ಕಥೆಯ ಬಗ್ಗೆ ಎಲ್ಲೂ ಬಿಟ್ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಟ್ರೈಲರ್ನ ಕೂಡ ಬಿಡೋದಕ್ಕೆ ಇಷ್ಟ ಇರಲಿಲ್ಲ, ಹಾಡುಗಳನ್ನು ಕೂಡ ಪ್ಲ್ಯಾನ್ ಮಾಡಿರಲಿಲ್ಲ, ಎಲ್ಲ ಕೊನೆ ಕ್ಷಣದಲ್ಲಿ ಮಾಡಿದ್ದು ಅನ್ನೋ ಸುದ್ದಿ ಕೂಡ ಇತ್ತು. ಸೊ ಹಾಗಾಗಿ ನಾನು ಕೂಡ ಅದರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಬಟ್ ಟ್ರೈಲರ್ನಲ್ಲಿ ಸ್ವಲ್ಪ ಸಣ್ಣದಾಗಿ ತಿಳಿಸಿರೋ ಹಾಗೆ ಈ ಸಿನಿಮಾ ಈ ದೈವದ ಒರಿಜಿನ್ ಬಗ್ಗೆ ಕವರ್ ಮಾಡುತ್ತೆ. ಕಾಂತಾರದಲ್ಲಿ ಕೇಳೋ ಪ್ರಶ್ನೆಗೆ, ಈ ಜಾಗದಲ್ಲೇ ಯಾಕೆ ಮಾಯ ಆದದ್ದು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡುವಂಥ ದಾರಿಯಲ್ಲಿ ಈ ಸಿನಿಮಾ ನಡೆಯುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಆ ದಾರಿಯಲ್ಲಿ ಏನೇನಿತ್ತು, ಹೇಗಿತ್ತು, ಆ್ಯಂಡ್ ಇಲ್ಲಿ ಏನೇನಕ್ಕೆಲ್ಲ ಉತ್ತರಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ ಅದು ಸಿನಿಮಾದ ಎಕ್ಸಿಕ್ಯೂಷನ್ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ಹೇಳಬೇಕಾಗಿರೋದೇನು ಅಂದರೆ, ಟ್ರೈಲರ್ ರಿವ್ಯೂ ಮಾಡಬೇಕಾದ್ರೆ ಹೇಳಿದ್ದೆ, ತುಂಬ ಅಂಡರ್ಪ್ಲೇ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಬರೀ ಆ ಟ್ರೈಲರಲ್ಲಿರೋ ಯೂಸ್ ಮಾಡಿರೋವಂಥ ಫ್ರೇಮ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ, ಆ ಎಡಿಟ್ ಪ್ಯಾಟರ್ನ ನೋಡಿದ್ರೆ ಗೊತ್ತಾಗುತ್ತೆ ಅಂತ. ಆ್ಯಂಡ್ ಇನ್ನೂ ಸಾಕಷ್ಟು ಇದೆ ಸಿನಿಮಾದಲ್ಲಿ ಅನ್ನೋದನ್ನು ನಾನು ನಂಬ್ತಾ ಇದ್ದೀನಿ ಅಂತಲೂ ಹೇಳಿದ್ದೆ. ಆ್ಯಂಡ್ ಫಾರ್ಚುನೇಟ್ಲಿ ಅದು ನಿಜ ಆಗಿದೆ. ಸಿನಿಮಾದಲ್ಲಿ ಆ್ಯಕ್ಚುಲಿ ತುಂಬಾ ಸ್ಟಫ್ ಇದೆ, ಎಲಿಮೆಂಟ್ಸ್ ಇದ್ದಾವೆ, ಅವುಗಳ ಬಗ್ಗೆ ಮಾತಾಡೋಣ. ಬಟ್ ಮೊದಲನೇದಾಗಿ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಆ ಎಲ್ಲ ಎಲಿಮೆಂಟ್ಗಳನ್ನು ಸೂಪರಾಗಿ ಎಕ್ಸಿಕ್ಯೂಟ್ ಮಾಡಿರೋದನ್ನು. ಹುಲಿಯ CG ವರ್ಕ್ ಆಗಲಿ, ಇನ್ನು ಹಲವು ಪ್ರಾಣಿಗಳದ್ದಾಗಲಿ, ಈ ಕಡೆ ಆ್ಯಕ್ಷನ್ ಸೀಕ್ವೆನ್ಸಸ್ಗಳಲ್ಲಾಗಲಿ, ಸ್ಪೆಷಲಿ ರಥದ ಎಪಿಸೋಡ್ ಒಂದಿದೆ. ಸಿನಿಮಾದ ಫೇವ್ರೆಟ್ ಪಾರ್ಟ್ ಯಾವುದು ಅಂದರೆ ಅದು ಇದೆ ಅಂತ ಹೇಳ್ಬೋದೇನೋ. ಯಾಕಂದರೆ ಅದನ್ನು ಒಂದು ಅಡ್ವೆಂಚರ್ ಸೀಕ್ವೆನ್ಸ್ ರೀತಿ ಟ್ರೀಟ್ ಮಾಡಿದ್ದಾರೆ. ಇಟ್ ಫೀಲ್ಸ್ ಲೈಕ್ ಅ ಪೈರೇಟ್ಸ್ ಆಫ್ ಕೆರೇಬಿಯನ್ ಸೀಕ್ವೆನ್ಸ್. ಆ್ಯಕ್ಚುಲಿ ಮ್ಯೂಸಿಕ್ ಕೂಡ ಅದೇ ಫೀಲ್ನ ಕೊಡುತ್ತೆ. ನನಗೆ ಆ ರೀತಿಯ ಟ್ರೀಟ್ಮೆಂಟ್ ಇಷ್ಟ. ಸೊ ಅದನ್ನು ತುಂಬ ಚೆನ್ನಾಗಿ ಇಲ್ಲಿ ತಂದಿದ್ದಾರೆ. ನಂತರ ಇಂಟರ್ವಲ್ ಹತ್ರ ಒಂದು ಆ್ಯಕ್ಷನ್ ಎಪಿಸೋಡ್, ಅದು ಕೂಡ ಕಷ್ಟದ ಸೀಕ್ವೆನ್ಸ್ ಏನೇ. ಐ ಫೀಲ್ ಅದೇ ಕಷ್ಟದ್ದು ಅಂತ ಅನ್ಕೊಳ್ತೀನಿ, ಬಿಕಾಸ್ ಇಟ್ ಹ್ಯಾಸ್ ಲಾಟ್ ಆಫ್ ಗುಡ್ ಎಲಿಮೆಂಟ್ಸ್ ಇನ್ ಇಟ್. ಆ್ಯಂಡ್ ನಂತರ ಟೈಗರ್ ಸೀಕ್ವೆನ್ಸಸ್ ಪ್ರತಿ ಕಡೆನೂ ಎಲ್ಲೂ ಕೂಡ ಹಾಫ್ ಬೇಕ್ಡ್ ಅಂತ ಅನ್ಸಲ್ಲ. ಅದರ ಜೊತೆಗಿನ ಪ್ರಾಣಿಗಳದ್ದು ಅಷ್ಟೇ. ಆ್ಯಂಡ್ ನಂತರ ಸೆಕೆಂಡ್ ಹಾಫಲ್ಲಿ ರಿಷಬ್ ಶೆಟ್ಟಿ ಅವರ ಒಂದು ಸೀಕ್ವೆನ್ಸ್ ಇದೆ ಗುಳಿಗ ದೇವರ ಬಗ್ಗೆ. ಅಲ್ಲೂ ಕೂಡ VFX ಅಲ್ಲಿ ವರ್ಕ್ ನಡೆಯೋದಿತ್ತು, ಅದು ಕೂಡ ಸೂಪರಾಗಿ ಎಕ್ಸಿಕ್ಯೂಟ್ ಆಗಿದೆ. ಈವನ್ ವೈಡ್ ಆ್ಯಂಗಲ್ ಶಾರ್ಟ್ಸಲ್ಲಿ ತೋರಿಸೋಕ್ಕೆ ಪ್ರಯತ್ನ ಪಟ್ಟಿರುವಂಥ ಆ ಸ್ಕೇಲ್ ಆಗಲಿ, ಸೀಕ್ವೆನ್ಸಸ್ ಆಗಲಿ, ಆ ಪೋರ್ಟ್ ಆಗಲಿ, ಎಲ್ಲನೂ A to Z ಇಲ್ಲಿರೋ ಎಕ್ಸಿಕ್ಯೂಷನ್ ಸೂಪರ್ ಅಂತ ಹೇಳ್ಬೋದು. ಅದರಲ್ಲಿ ಬಜೆಟ್ ಕಾಣುತ್ತೆ, ಅದನ್ನು ನೀಟಾಗಿ ಯೂಸ್ ಮಾಡ್ಕೊಂಡಿರೋಂಥ ಟೀಮ್ ಕಾಣುತ್ತೆ, ಆ್ಯಂಡ್ ಹೀಗೆ ಬೇಕು ಅನ್ನೋ ಕನ್ವಿಕ್ಷನ್ ಕಾಣುತ್ತೆ. ಇದೇ ಅಲ್ವಾ ಎಲ್ಲ ಆಡಿಯನ್ಸ್ ಡಿಸರ್ವ್ ಮಾಡೋದು. ಈ ಥರದ ಸೀಕ್ವೆನ್ಸ್ ಬೇಕು ಅಂತ ಇಡೀ ಸ್ಕೇಲ್ನ ದೊಡ್ಡ ಮಾಡ್ಕೊಳ್ಳೋದು ಈಸಿ, ಅದನ್ನು ಬರೆಯೋದು ಪ್ಲ್ಯಾನ್ ಮಾಡೋದು ಕೂಡ ಈಸಿ. ಬಟ್ ಅದನ್ನು ಅಷ್ಟೇ ಕನ್ವಿಕ್ಷನಿಂದ ಸ್ಕ್ರೀನ್ ಮೇಲೆ ತರೋದು ಕಷ್ಟ. ಈವನ್ ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಸೀಕ್ವೆನ್ಸ್ ಕೂಡ ಅದರಲ್ಲಿ ತುಂಬ ಅಂಶಗಳಿದ್ದಾವೆ. ಹಳೆಯ ಕಾಂತಾರದ ರಿವ್ಯೂನಲ್ಲಿ ಹೇಳಿದ ಹಾಗೆ ಇಲ್ಲೂ ಕೂಡ ಅದನ್ನು ಹೇಳೋದಕ್ಕೆ ಆಗಲ್ಲ ಸದ್ಯಕ್ಕೆ. ಬಟ್ ಅಲ್ಲಿ ಅಂದ್ಕೊಂಡಿರುವಂಥ ಎಲಿಮೆಂಟ್ಸ್ನೆಲ್ಲ ತಮ್ಮದೇ ರೀತಿಯಲ್ಲಿ ತಂದು ತುಂಬ ಕ್ವಾಲಿಟಿಯಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದೇ ಇದರ ಸ್ಟ್ರಾಂಗ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ತೀನಿ. ಇನ್ನು ಕಾಂತಾರದಲ್ಲಿದ್ದ ಅವೇ ಮುಖಗಳನ್ನು ಮತ್ತೆ ತಂದಿರೋದು, ಅವರಿಗೆ ಬರವಣಿಗೆಯಲ್ಲಿ ಒಂದಷ್ಟು ಕಾಲ್ ಬ್ಯಾಕ್ಸ್ನ ಇಟ್ಟಿರೋದು, ಅಂದರೆ ಈ ಥಾಟ್ ನನಗೆ ತುಂಬ ಇಷ್ಟ ಆಯಿತು. ಇದೊಂಥರ ಹೇಗಿತ್ತು ಅಂದರೆ, ಈ ಪಾತ್ರಗಳು ನಮ್ಗೆ ಆಲ್ರೆಡಿ ಗೊತ್ತಿವೆ, ಬಟ್ ಅವುಗಳನ್ನು ಡಿಫ್ರೆಂಟ್ ಸೆಟಪ್ಪಲ್ಲಿ ನೋಡ್ತಾ ಇದ್ದೀವಿ ಅನ್ನೋ ಥರ. ಅವರು ಇಲ್ಲಿ ಬಂದು ಅದೇ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವೇ ಗುಣಗಳನ್ನು ಹೊಂದಿದ್ದಾರೆ. ಇದು ಬರೀ ಸೂಪರ್ಫಿಷಿಯಲ್ ಆಗಿ ಅಷ್ಟೇ ಇರಲಿಲ್ಲ, ಬಟ್ ಅವುಗಳಿಂದ ಒಂದಷ್ಟು ಸಹಾಯ ಕೂಡ ಆಗುತ್ತೆ ಸಿನಿಮಾಗೆ. ತುಂಬ ಡೀಟೇಲ್ಸ್ನ ಆ್ಯಡ್ ಮಾಡ್ತಾರೆ ಅವರು. ಸೊ ಮೊದಲ ಅರ್ಧದಲ್ಲಿ ಅವರನ್ನು ನೋಡಿದಾಗೆಲ್ಲ ಇವರು ನಮ್ಮವರು, ನಾವು ನೋಡಿರೋರು ಅನ್ನೋ ಫೀಲ್ ಬರುತ್ತೆ. ಸೊ ಆ ಸಣ್ಣ ಕಾಲ್ ಬ್ಯಾಕ್ ಆ್ಯಂಡ್ ಆ ಥಾಟ್ ಇಷ್ಟ ಆಯಿತು ನನಗೆ. ಇನ್ನು ಇಲ್ಲಿದಂಥ ಎಲಿಮೆಂಟ್ಸ್, ಸಿನಿಮಾದಲ್ಲಿ ಸಾಕಷ್ಟು ಎಲಿಮೆಂಟ್ಸ್ ಇದ್ದಾವೆ. ಅಂದರೆ ಸಿನಿಮಾ ಪ್ಯಾಕ್ ಆಗಿದೆ, ಪ್ಯಾಕ್ ಅಲ್ಲ, ಇಟ್ ಈಸ್ ಸ್ಟಫ್ಡ್ ವಿತ್ ಲಾಟ್ ಆಫ್ ಥಿಂಗ್ಸ್ ಅಂತ ಹೇಳ್ತೀನಿ. ಇಂಟರ್ವಲ್ ಆದ ತಕ್ಷಣ ಐ ವಾಸ್ ಲೈಕ್, ಓಕೆ, ಇದು ಮೊದಲ ಸಿನಿಮಾದ ಥರ ಒನ್ಲೈನಲ್ಲಿ ಇಲ್ಲ, ಅಷ್ಟು ಸಿಂಪಲ್ ಆಗಿಲ್ಲ, ಇಷ್ಟೊಂದು ಇದೆಯಲ್ಲ, ಹೇಗೆ ಕ್ಲೋಸ್ ಆಗುತ್ತೆ, ಓಕೆ ವಾಟ್ಸ್ ದ ಫೈನಲ್ ಏಮ್ ಅಂತ ಆ ಕ್ವಶನ್ನ ಸುತ್ತ ಸಾಕಷ್ಟು ವಿಷಯಗಳು ಹುಟ್ಕೊಳ್ತವೆ. ಅವುಗಳನ್ನ ಮುಂದೆ ಮಾತಾಡೋಣ. ಬಟ್ ಅದನ್ನು ಬಿಟ್ಟು ಕಥೆ ಅಂತ ತಗೊಂಡಾಗ ಚಾಪ್ಟರ್ 1, ಈ ಚಾಪ್ಟರ್ 1 ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳಿಂದ ಕೂಡಿತ್ತು ಅಂತ ಹೇಳ್ತೀನಿ. ನಿಮಗೆ ಈ ಪೋರ್ಷನ್ ಬರೀ ಒಂದು ಫಿಲ್ಲರ್ ಅಂತ ಅನ್ಸೋದು ತುಂಬ ಕಮ್ಮಿ. ಅದು ಆ ಹೊತ್ತಿಗೆ ಅನಿಸಿದ್ರು ಕೂಡ ಅದು ಮತ್ತೆಲ್ಲೋ ಲೀಡ್ ಆಗಿ ಆ ಸೀಕ್ವೆನ್ಸ್ಗೂ ಕೂಡ ಸಣ್ಣದಾದ ಇಂಪಾರ್ಟೆನ್ಸ್ನ ಕೊಡುತ್ತೆ. ಸೊ ಈ ವಿಷಯಗಳಲ್ಲಿ ಸಿನಿಮಾ ತುಂಬ ಸ್ಟ್ರಾಂಗ್ ಆಗಿತ್ತು. ಆ್ಯಂಡ್ ಈವನ್ ರೈಟಿಂಗ್ ಅಂತ ತಗೊಂಡ್ರು ಕೂಡ ಒಂದಷ್ಟು ಒಳ್ಳೆ ಫ್ರೇಮ್ಗಳನ್ನು ತಂದಿದ್ದಾರೆ ಇವರು. ಸ್ಪೆಷಲಿ ಸೈನಿಕ ಮತ್ತು ಈ ಕಡೆ ಇಲ್ಲಿನ ಕ್ಯಾರೆಕ್ಟರ್ ಇಬ್ಬರು ಹೊಡೆದಾಡಿದ ನಂತರ ಒಟ್ಟಿಗೆ ನೀರು ಕುಡಿತಾ ಇರ್ತಾರೆ. ಅಲ್ಲಿ ಬರುವಂಥ ಹಾಡಿನ ಸಾಲು ಅದು ಮನಸ್ಸಿಗೆ ಹೋಗಿದೆ, ಬಟ್ ಮೆದ್ಲಿಗೆ ಹೋಗಿಲ್ಲ ಸದ್ಯಕ್ಕೆ. ಆ್ಯಂಡ್ ದೆನ್ ಸಣ್ಣ ಕೌಂಟರ್ ಡೈಲಾಗ್ಗಳು, ಕ್ವಶನ್ ಮಾಡೋ ಅಂಥವು, ಅವುಗಳನ್ನು ಮತ್ತೆ ತಂದು ಕ್ಲೋಸ್ ಮಾಡೋದು. ಈ ಕಡೆ ಅಮ್ಮ ಅವರ ಒಂದು ಡೀಟೇಲಿಂಗ್, ಆ್ಯಕ್ಚುಲಿ ಆಗಲೇ ಹೇಳಿದ ಹಾಗೆ ಇಷ್ಟು ಎಲಿಮೆಂಟ್ಸ್ ಇದ್ದಾವೆ. ಆ್ಯಂಡ್ ಅವುಗಳ ಮಧ್ಯೆ ಈ ಸಣ್ಣ ಸಣ್ಣ ವಿಷಯಗಳಿಗೆ ಸ್ವಲ್ಪ ಸಮಯ ಸಿಗುತ್ತೆ. ಅಷ್ಟೇ ಟೈಮಲ್ಲಿ ಅವು ಸಖತ್ ಒಳ್ಳೆ ಭಾವನೆಯನ್ನು ಮೂಡಿಸಿದ್ವು ಇದರ ರೈಟಿಂಗ್ ಬಗ್ಗೆ. ಇನ್ನೂ ರಿಷಬ್ ಶೆಟ್ಟಿ, ಅಂದರೆ ಈ ಸಿನಿಮಾದಿಂದ ಮತ್ತೆ ಅರ್ಥ ಆಗಿದೆ ಏನಂದರೆ, ಕಾಂತಾರದಲ್ಲಿ ಏನೋ ಒಂದು ಸೀಕ್ವೆನ್ಸ್ ಇತ್ತು, ಅದನ್ನು ಇವರು ಎಷ್ಟು ಸಾರಿ ಮಾಡಿದ್ರು ಕೂಡ, ಅದನ್ನು ನಾವು ನೋಡಿದ್ರು ಕೂಡ ಬೇಜಾರಾಗಲ್ಲ ಅಂತ.
ಅದು ಇಲ್ಲೂ ಅಷ್ಟೇ ಸ್ಟ್ರಾಂಗಾಗಿ ಹಿಡಿದಿಟ್ಕೊಳ್ಳುತ್ತೆ. ಆ್ಯಂಡ್ ದ ಪ್ಲೇಸ್ಮೆಂಟ್ ಮಾತ್ರ ಸಖತ್ತಾಗಿತ್ತು. ಹೆಚ್ಚು ಹೇಳಲ್ಲ, ಬಟ್ ಅದಕ್ಕೂ ವಿಷಯಗಳು ಆ್ಯಡ್ ಆಗಿದ್ದಾವೆ ಈ ಸಾರಿ. ಅಂಡ್ ಓ ಗಾಡ್, ಅದರಲ್ಲಿ ಶೆಟ್ರು ತಿಂದಾಕಿದ್ದಾರೆ. ಐ ವಾಸ್ ಲೈಕ್, ಅರೆ ಇಷ್ಟೇನಾ, ಇನ್ನೊಂಚೂರು ನೋಡ್ಬೇಕು ನಾನು, ಇನ್ನೊಂದು ಸಾರಿ ಆ ಸೀಕ್ವೆನ್ಸ್ ಇಡೀ ಅನ್ನೋ ಹಾಗೆ ಸಖತ್ತಾಗಿ ತಂದಿದ್ದಾರೆ ಅದನ್ನು. ಈ ಕಡೆ ಅದು ಸರ್ಪ್ರೈಸ್ ರೀತಿಯೂ ಇತ್ತು, ಅಡಿಷ್ನಲ್ ಎಲಿಮೆಂಟ್ ರೀತಿಯೂ ಇತ್ತು, ಡೀಟೇಲ್ ರೀತಿಯೂ ಇತ್ತು. ಇನ್ನು ಆ್ಯಕ್ಷನ್ ಸೀಕ್ವೆನ್ಸಸ್ ಆಗಲಿ, ಅಲ್ಲೂ ಕೂಡ ಅವರು ಮಿಂಚಿದ್ದಾರೆ ಅಂತ ಹೇಳ್ತೀನಿ. ಇಲ್ಲಿನ ಸೀಕ್ವೆನ್ಸಸ್ ಪಟ ಅಂತ ಮುಗಿತವೆ, ಬಿಕಾಸ್ ಹಾಗೆ ಓಡತ್ತೆ ಸಿನಿಮಾ. ಬಟ್ ಆ್ಯಕ್ಷನ್ ಈಸಿಯಾಗಿ ಇಲ್ಲ ಇಲ್ಲಿ. ಪ್ರತಿ ಫ್ರೇಮಲ್ಲೂ ಕೂಡ, ಸ್ಪೆಷಲಿ ಆ ಪ್ರೀ ಇಂಟರ್ವಲಲ್ಲಿ ಬರೋ ಅಂಥದ್ದು ಇಟ್ಸ್ ಡಿಫಿಕಲ್ಟ್. ಬಟ್ ಈ 2 ಸಿನಿಮಾಗಳಿಂದ ರಿಷಬ್ ಅವರು ಬರೀ ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ ಅಲ್ದೇ ತುಂಬ ಒಳ್ಳೆ ಆ್ಯಕ್ಷನ್ ಹೀರೋ, ಮಾಸ್ ಹೀರೋ ಆಗಿ ತಮ್ಮನ್ನು ತಾವು ಎಸ್ಟಾಬ್ಲಿಷ್ ಮಾಡಿಕೊಂಡ್ರು. ಅಂಡ್ ಅಷ್ಟೇ ಕನ್ವಿನ್ಸಿಂಗ್ ಆಗಿ ಅವರು ಕಾಣಿಸ್ತಾರೆ ಕೂಡ ಈ ರೋಲಲ್ಲಿ. ಇನ್ನು ರಿಷಬ್ ಶೆಟ್ಟಿ ಆ್ಯಸ್ ಎ ಡೈರೆಕ್ಟರ್ ಆಗಿ ಇಷ್ಟು ದೊಡ್ಡ ಸ್ಕೇಲ್ನ, ಇಷ್ಟೊಂದು ಎಲಿಮೆಂಟ್ಸ್ ಇರುವಂಥ ಸಿನಿಮಾವನ್ನು ಆ್ಯಕ್ಟ್ ಮಾಡ್ತಾ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದೇ ಈ ಆ್ಯಕ್ಟರ್ ರಿಷಬ್ ಶೆಟ್ಟಿ ಎಷ್ಟು ಸ್ಟ್ರಾಂಗಾಗಿ ಡಾಮಿನೇಟ್ ಮಾಡಿದ್ರು ಅಂದರೆ, ನಾವು ಗ್ಯಾಪಲ್ಲಿ ಆ ಡೈರೆಕ್ಟರ್ ರಿಷಬ್ ಶೆಟ್ಟಿ ಅವ್ರನ್ನ ಮರ್ತೇ ಬಿಡ್ತೀವಿ. ಬಟ್ ಅವರಿಗೊಂದು ದೊಡ್ಡ ಅಪ್ರಿಷಿಯೇಷನ್ ಬರಲೇಬೇಕು ಈ ಸ್ಕೇಲ್ನ ಸಿನಿಮಾವನ್ನು ಎಕ್ಸಿಕ್ಯೂಟ್ ಮಾಡಿರೋದಕ್ಕೆ. ಬಿಕಾಸ್ ಸೆಕೆಂಡ್ ಹಾಫಲ್ಲಿ ಬ್ರಹ್ಮ ಕಳಶ ಅನ್ನೋ ಒಂದು ಹಾಡು ಬರುತ್ತೆ. ಆ ಹಾಡಲ್ಲಿ ಇರುವಂಥ ಸೀಕ್ವೆನ್ಸಸ್ ಹೀಗೆ ರಪ್ ಅಂತ ಪಾಸ್ ಆಗ್ತವೆ, ಬಟ್ ಬರೀ ಆ 1 ಸೆಕೆಂಡ್ಗೆ ಎಷ್ಟು ಎಫರ್ಟ್ ಹೋಗಿರುತ್ತೆ ಅನ್ನೋದು ಅರ್ಥ ಆಗುತ್ತೆ. ಅಂದರೆ ಇಟ್ಸ್ ಬಿಗ್, ಇಟ್ಸ್ ಹ್ಯೂಜ್. ಬಟ್ ಅಷ್ಟು ಸಣ್ಣ ಸಮಯ ಆ ಫ್ರೇಮ್ಗಳಿಗೆ ಸಿಕ್ಕಿರೋದು ಅಷ್ಟೇ. ಹೀಗೆ ಇಡೀ ಸಿನಿಮಾವನ್ನು ಇನ್ನೊಂದು ಸಾರಿ ನೋಡಿದರೂ ಕೂಡ ಎಲ್ಲೆಲ್ಲಿ ಯಾವ್ಯಾವ ಸೀಕ್ವೆನ್ಸ್ಗಳಲ್ಲಿ, ಯಾವ ಫ್ರೇಮ್ಗಳಲ್ಲಿ ಎಷ್ಟು ಡೆಪ್ತ್ ಇದೆ, ಪ್ರೊಡಕ್ಷನ್ ಡಿಸೈನಲ್ಲಿ ಎಷ್ಟು ವರ್ಕ್ ಹೋಗಿದೆ, ಆ ಸೀಕ್ವೆನ್ಸ್ಗಳಿಗೆ ಎಷ್ಟು ಸಮಯ ಸಿಕ್ಕಿದೆ, ಇವೆಲ್ಲ ರಿಯಲಿ ತುಂಬ ಅಪ್ರಿಷಿಯೇಟ್ ಮಾಡಬೇಕಾಗಿರುವಂಥದ್ದು. ಆ್ಯಂಡ್ ಅಫ್ಕೋರ್ಸ್ ಅದಕ್ಕೆ ಅರವಿಂದ್ ಕಶ್ಯಪ್ ಅವರ ಕೈಚಳಕ ಕೂಡ ಕಾರಣ. ಐ ವಾಂಟ್ ಟು ಮೆನ್ಷನ್ ಲಾಟ್ ಆಫ್ ಫ್ರೇಮ್ಸ್ ಹಿಯರ್, ಬಟ್ ಮಾಡಲ್ಲ. ಸ್ವಲ್ಪ ರಾತ್ರಿ ಅನ್ನೋದು, ರಾತ್ರಿಯ ಕತ್ತಲು ಅನ್ನೋದು ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನು ಓವರ್ ಪವರ್ ಮಾಡಿದೆ ಅಂತ ಅನಿಸ್ತು ಅಲ್ಲಲ್ಲಿ. ಬಿಟ್ಟರೆ ಎಕ್ಸೆಪ್ಷನಲ್ ವರ್ಕ್. ಇನ್ನು ರುಕ್ಮಿಣಿ ವಸಂತ್ ಅವರು ತುಂಬ ಒಳ್ಳೆಯ ರೋಲ್, ತುಂಬ ಒಳ್ಳೆಯ ಚಾಯ್ಸ್. ಈ ಅಪ್ರೋಚಲ್ಲಿ, ಈ ಥಾಟ್ ಪ್ರೊಸೆಸ್ಸಲ್ಲಿ ಲಾಂಗ್ ವೇ ಟು ಗೋ ಅಂತ ಹೇಳ್ತೀನಿ. ಇನ್ನು ಜಯರಾಮ್ ಅವರು, ಗುಲ್ಶನ್ ಅವರು ಎಲ್ಲರೂ ತಮ್ಮ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಅಜ್ನೀಶ್ ಅವರು ಇಲ್ಲ ಅಂದರೆ ಕಾಂತಾರ ಇಲ್ಲ ಅನ್ನೋ ರೀತಿಯ ವರ್ಕಲ್ಲಿ ಅವರದ್ದು. ಇಲ್ಲೂ ಅಷ್ಟೇ, ಸುಮ್ಮನೆ ಅವರ ಮ್ಯೂಸಿಕಲ್ಲಿ ಫ್ಲೋ ಆಗ್ತಾ ಇರುತ್ತೆ ಸಿನಿಮಾ. ಬಿಕಾಸ್ ಸಾಕಷ್ಟು ಜಾನರ್ ಶಿಫ್ಟ್ ಥರ ಆದರೂ ಕೂಡ ಆ ಫ್ಲೋ ಅಂತ ಮಿಸ್ ಆಗೋದು ಕಡಿಮೆ. ಸೊ ಅದು ಮೇನ್ಲಿ ಆ ಬ್ಯಾಲೆನ್ಸ್ ಅಜ್ನೀಶ್ ಅವರಿಂದ ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ಸಿನಿಮಾದ ಟೋಟಲ್ ಎಡಿಟ್ ಏನಿದೆ, ಆ ಎಡಿಟ್ ಲಾಕ್ ಆಗಿರೋದು, ಅದನ್ನು ಹಿಡಿದಿಟ್ಕೊಂಡಿರೋದು ಅವರೇ ಅಂತಲೂ ಹೇಳ್ಬೋದೇನೋ. ಆ್ಯಂಡ್ ಅಫ್ಕೋರ್ಸ್ ಅವರ ಸೀಕ್ವೆನ್ಸ್ಗಳಲ್ಲಿ ಅವರು ಮತ್ತೆ ಸಿನಿಮಾವನ್ನು ಇನ್ನೊಂದು ಹಂತಕ್ಕೆ ತಂದು ಕೂರಿಸಿದ್ದಾರೆ ಕೂಡ.